ರೈತ ಬಾಂಧವರಿಗೆ ನಮಸ್ಕಾರ. ಒಂದು ಕಡೆ ಆರೋಗ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರ, ಮತ್ತೊಂದು ಕಡೆ ನಮ್ಮ ರೈತರ ಬದುಕಿನ ಮೇಲೆ ಪರಿಣಾಮ ಬೀರುತ್ತಿರುವ ಮಾರುಕಟ್ಟೆಯ ಬದಲಾವಣೆ. ಹೌದು ರೈತರೇ, ಕರ್ನಾಟಕದಲ್ಲಿ ಗುಟ್ಕಾ ಮತ್ತು ತಂಬಾಕು ಹೊಂದಿರುವ ಪಾನ್ ಮಸಾಲ ಉತ್ಪನ್ನಗಳ ಮೇಲೆ ಸರ್ಕಾರ 1 ವರ್ಷದ ನಿಷೇಧ ಜಾರಿಗೊಳಿಸಿದೆ. ಆದರೆ ಈ ನಿರ್ಧಾರದ ಬೆನ್ನಲ್ಲೇ ಅಡಿಕೆ ಬೆಳೆಗಾರರಲ್ಲಿ ಹೊಸ ಆತಂಕ ಶುರುವಾಗಿದೆ ಸ್ನೇಹಿತರೆ. ಅಡಿಕೆ ಬೆಲೆ ಇನ್ನೂ ಕಡಿಮೆಯಾಗುತ್ತಾ? ಗುಟ್ಕಾ ಬ್ಯಾನ್ನಿಂದ ಅಡಿಕೆ ಬೇಡಿಕೆ ಕಡಿಮೆಯಾಗುತ್ತಾ ಎಂಬ ಪ್ರಶ್ನೆಗಳು ಇದೀಗ ರೈತರ ವಲಯದಲ್ಲಿ ಕೇಳಿಬರುತ್ತಿರುವ ಸ್ನೇಹಿತರೆ. ಅಡಿಕೆ ಎಂದರೆ ಕೇವಲ ಒಂದು ಬೆಳೆ ಅಲ್ಲ, ಅದರ ಹಿಂದೆ ರೈತನ ವರ್ಷಗಳ ಶ್ರಮವಿದೆ. ಬಿಸಿಲು ಮಳೆ ಎನ್ನದೆ ತೋಟದಲ್ಲಿ ದುಡಿದು ಪರಿಶ್ರಮ ಪಟ್ಟಿರುತ್ತಾನೆ. ಒಂದು ಅಡಿಕೆ ಮರ ಬೆಳೆದು ಫಲ ಕೊಡುವವರೆಗೂ ರೈತ ಕಾಯುವ ತಾಳ್ಮೆ ಇರುತ್ತದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಸ್ವಲ್ಪ ಕುಸಿದರೂ ಅದರ ಪರಿಣಾಮ ನೇರವಾಗಿ ರೈತನ ಜೇಬಿಗೆ ಬೀಳುತ್ತದೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಧಾರಣೆಯಲ್ಲಿ ಕೆಲವು ಮಾರುಕಟ್ಟೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಆದರೆ ಮಾರುಕಟ್ಟೆಯ ಗುಣಮಟ್ಟ ಮತ್ತು ಅಡಿಕೆಯ ವಿಧದ ಮೇಲೆ ಬೆಲೆಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರವು ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಹಾಗೂ ಮಾರಾಟಕ್ಕೆ 1 ವರ್ಷದ ನಿಷೇಧ ಜಾರಿಗೊಳಿಸಿದೆ ಸ್ನೇಹಿತರೆ. ಸರ್ಕಾರದ ಮುಖ್ಯ ಉದ್ದೇಶ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವುದು ಸ್ನೇಹಿತರೆ. ಆದರೆ ಈ ನಿರ್ಧಾರದ ಪರಿಣಾಮವಾಗಿ ಅಡಿಕೆ ಬೇಡಿಕೆ ಮತ್ತು ಮಾರುಕಟ್ಟೆ ಧಾರಣೆಯ ಬಗ್ಗೆ ರೈತರಲ್ಲಿ ಆತಂಕ ಮೂಡಿದೆ ಸ್ನೇಹಿತರೆ. ಇದರ ಪರಿಣಾಮ ಅಡಿಕೆ ಬೆಲೆ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬೀಳುತ್ತದೆ ಎಂಬುದನ್ನು ಮುಂದಿನ ದಿನಗಳ ಮಾರುಕಟ್ಟೆ ವಹಿವಾಟು ಸ್ಪಷ್ಟಪಡಿಸಬೇಕಾಗಿದೆ ಸ್ನೇಹಿತರೆ. ರೈತ ಬಾಂಧವರೇ, ಆರೋಗ್ಯವು ಮುಖ್ಯ, ರೈತನ ಬದುಕು ಮುಖ್ಯ. ಒಂದು ಕಡೆ ಸಮಾಜವನ್ನು ಹಾನಿಕಾರಕ ತಂಬಾಕು ಉತ್ಪನ್ನಗಳಿಂದ ದೂರ ಬಿಡುವುದು ಅಗತ್ಯ. ಇನ್ನೊಂದು ಕಡೆ ಅಡಿಕೆ ಬೆಳೆಗಾರರ ಆದಾಯ ಮತ್ತು ಮಾರುಕಟ್ಟೆಯ ಸ್ಥಿರತೆಯ ಬಗ್ಗೆಯೂ ಗಮನ ಹರಿಸುವುದು ಅಷ್ಟೇ ಅಗತ್ಯ. ಹಾಗಾದರೆ ಗುಟ್ಕಾ ನಿಷೇಧದಿಂದ ನಮ್ಮ ಕರ್ನಾಟಕಕ್ಕೆ ಎಷ್ಟು ಲಾಭವಿದೆಯೋ ಅದಕ್ಕಿಂತ 100 ಪಟ್ಟು ರೈತ ಬಾಂಧವರಿಗೆ ಅದರ ನಷ್ಟವೂ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಬೆಲೆ ಸಿಗಬೇಕೆಂದು ಮತ್ತು ಗುಟ್ಕಾ ನಿಷೇಧದ ಮೇಲಿನ ಒಂದು ನಿರ್ಬಂಧವನ್ನು ಕರ್ನಾಟಕ ಸರ್ಕಾರವು ಈಗ 100% ಆಗಿ ಹಿಂತೆಗೆದುಕೊಳ್ಳುತ್ತೇವೆ ಅಂತ ಸಹ ಅವರು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಒಂದು ಸುಮಾರು ಸರಾಸರಿ ಕ್ವಿಂಟಲ್ಗೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ತುಮಕೂರು APMC ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 49,000ದಿಂದ 51,000 ತನಕ ಇವತ್ತಿನ ಒಂದು ಸರಾಸರಿ ರೇಟ್ ಇದೆ ಸ್ನೇಹಿತರೆ. ಶೃಂಗೇರಿ ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಸರಾಸರಿ ರೇಟ್ ಅಂದರೆ 47,000ದಿಂದ 50,180 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಇದೆ ಸ್ನೇಹಿತರೆ. ಶಿವಮೊಗ್ಗದಲ್ಲಿ ಇತ್ತೀಚಿನ ಲಭ್ಯ ದರದಲ್ಲಿ ರಾಶಿ 47,000ದಿಂದ 94,000 ತನಕ 94,559 ರೂಪಾಯಿಗಳ ತನಕ ಒಂದು ಪ್ರಮುಖ ಕ್ವಿಂಟಲ್ಗೆ ರೇಟ್ ಇದೆ ಸ್ನೇಹಿತರೆ. ಕರ್ನಾಟಕ ಅಧಿಕೃತ ಕೃಷಿ ಮಾರುಕಟ್ಟೆ ದತ್ತಾಂಶದಲ್ಲೂ ಚನ್ನಗಿರಿ ರಾಶಿಗೆ ಈ ಒಂದು ಸುಮಾರು 48,000ದಿಂದ 51,794 ದಾಖಲಾಗಿದೆ ಸ್ನೇಹಿತರೆ. ಅಡಿಕೆ ತಳಿ, ಗುಣಮಟ್ಟ ಮತ್ತು ಮಾರುಕಟ್ಟೆ ಆಧರಿಸಿ ದರ ಬಹಳ ಬದಲಾಗುತ್ತದೆ. ಆದ್ದರಿಂದ ಕರ್ನಾಟಕದ ಇಂದಿನ ಒಂದೇ ಬೆಲೆಯಲ್ಲಿ ಎಂದು ಹೇಳುವುದಾದರೆ ಇದು ಪ್ರಮುಖವಾದಂತಹ ಒಂದು ಬೆಲೆಯಾಗಿದೆ ಸ್ನೇಹಿತರೆ.